ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ಹೆದ್ದಾರಿಯ ಮೇಲೆ ಚರಂಡಿ ನೀರು ತುರ್ತಾಗಿ ತೆರವುಗೊಳಿಸದಿದ್ದರೆ ಜಿಲ್ಲಾಡಳಿತ ವಿರುದ್ಧ ರಸ್ತೆ ತಡೆ ಪ್ರತಿಭಟನೆ ಎಚ್ಚರಿಕೆ ಉಮೇಶ್ಗೆ ಮುದ್ನಾಳ್ ಕೊಟ್ಟಿದ್ದಾರೆ. ಅಪಾಯಕ್ಕೆ ಆಹ್ವಾನ ಕೊಡುತ್ತಿರುವ ಯಮರೂಪಿಯ ಹೆದ್ದಾರಿ ಮೇಲೆ ಪಾಚಿಗಟ್ಟಿ ಚರಂಡಿ ನೀರು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿ ತಾಲೂಕಿನ ರಾಜ್ಯ ಹೆದ್ದಾರಿ ಅಂಟಿಕೊಂಡಿರುವ ರಾಮಸಮುದ್ರ ಗ್ರಾಮದಲ್ಲಿ ಹೆದ್ದಾರಿ ಮೇಲೆ ಚರಂಡಿ ನೀರು ಹರಿದು ಪಾಚುಗಟ್ಟಿ ಗಬ್ಬಿದ್ದು ನಾರ್ತಾ ಇದೆ. ವಾಹನ ಸವಾರರನ್ನ ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಎಂದು ಪ್ರಾದೇಶಿಕ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ರಾಯಚೂರು ಹೈದರಾಬಾದ್ ರಸ್ತೆಯ ಮಾರ್ಗ ಜಿಲ್ಲೆ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾದ ಹೈದರಾಬಾದ್ ಮತ್ತು ಗುಲ್ಬರ್ಗಾ ಈ ರಾಜ್ಯದ ಪ್ರಮುಖ ನಗರಗಳಿಗೆ ಹೋಗಬೇಕಾದ್ರೆ ರಾಮಸಮುದ್ರ ಗ್ರಾಮದಲ್ಲಿ ರಸ್ತೆ ಮೇಲೆ ನಿಮಗೆ ಸ್ವಾಗತ ಕೋರುತ್ತೆ. ಸಮತಟ್ಟಾಗಿ ಇರಬೇಕಾದ ರಸ್ತೆ ಪಾಚುಗಟ್ಟಿದ ನೀರಿನಿಂದ ತಪ್ಪಿಸಲು ಹೋಗಿ ಅಪಘಾತಗಳು ಸಂಭವಿಸುತ್ತಿವೆ. ಈ ಭಾಗದಲ್ಲಿ ಹೆಚ್ಚು ಕಮ್ಮಿಯಂತೆ ಚಾಲಕರು ಮೈಮರೆತು ವಾಹನ ಚಲಾಯಿಸಿದರೆ ಅಪಾಯಗಳು ಸಂಭವಿಸುವುದು ನಿಶ್ಚಿತವಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಪಾಚುಗಟ್ಟಿ ವಾಹನ ಸವಾರಿಗೆ ಸಂಚಾರಕ್ಕೆ ತೊಂದರೆಯಾಗುತ್ತೆ. ಗಿರಿ ಜಿಲ್ಲೆಯ ಎಂದೇ ಖ್ಯಾತಿಯಾಗಿರುವ ಯಾದಗಿರಿ ಜಿಲ್ಲೆ ಈಗಿನ ಪರಿಸ್ಥಿತಿ ನೋಡಿದರೆ ಜಿಲ್ಲೆಯ ಎಲ್ಲ ಕಡೆಯೂ ಚರಂಡಿ ನೀರು ರಸ್ತೆ ಮೇಲೆ ಮಾರ್ಪಟ್ಟಿದೆ. ಕೂಡಲೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪಾಚುಗಟ್ಟಿದ ಚರಂಡಿ ನೀರು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ವಾಹನ ಸವಾರಿಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿದರು. ಇದೇ ರಸ್ತೆಯ ಮೇಲೆ ಕಾಲಿಗೆ ಮುಖಾಂತರ ಪ್ರೌಢಶಾಲೆಗೆ ದಿನನಿತ್ಯ ನೂರಾರು ಮಕ್ಕಳು ಪಾಚುಗಟ್ಟಿದ ನೀರಿನ ಮೇಲೆ ಕಾಲು ಜಾರಿ ಬಿದ್ದು ಶಾಲೆ ಹೋಗುವುದನ್ನು ಬಿಟ್ಟು ಮನೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆದ್ದಾರಿಗಳಲ್ಲಿ ಪಕ್ಕದಲ್ಲಿ ಡಬ್ಬಿ ಟೀ ಪಾಯಿಂಟ್ಗಳನ್ನು ರಸ್ತೆ ಮೇಲೆ ಕಾಣದಂತೆ ಇದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸಿ ವಾಹನ ಸಂಚಾರ ಅನುವು ಮಾಡಿಕೊಡಬೇಕು ಎಂದರು. ಹೈದರಾಬಾದ್ ರಾಯಚೂರು ರಾಜ್ಯ ಪ್ರಮುಖ ಹೆದ್ದಾರಿಯಾಗಿರುವ ಈ ರಸ್ತೆಯ ಮೇಲೆ ನಿತ್ಯವೂ ಸಾವಿರಾರು ವಾಹನಗಳು ಸಂಚರಿಸುತ್ತೆ. ಆದರೆ ಸುರಕ್ಷತೆಯ ಸಂಚಾರಕ್ಕಾಗಿ ಸುಂದರ ರಸ್ತೆ ಮಾಡುವ ನಿಟ್ಟಿನಲ್ಲಿ ಸಂಬಂಧಿಸಿದವರು ಮಾತ್ರ ಈ ಕಡೆ ಗಮನ ಹರಿಸದೇ ಇರುವುದು ಮಾತ್ರ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾದಗಿರಿ ನಗರದಿಂದ 15 ಕಿಲೋಮೀಟರ್ ವರೆಗೆ ಸಂಚರಿಸುವುದು ಪ್ರಾಣವೇ ಕೈಯಲ್ಲಿ ಇಟ್ಟುಕೊಂಡು ಹೋಗುವ ಪ್ರಸಂಗ ಜಿಲ್ಲೆಯ ಜನರಿಗೆ ಸದ್ಯಕ್ಕೆ ಬಂದಿದೆ. ಇಷ್ಟೆಲ್ಲ ಪಾಚುಗಟ್ಟಿದ ಚರಂಡಿ ನೀರು ಸ್ವಚ್ಛಗೊಳಿಸಲು ಮುಂದಾಗದೆ ಬೇಜವಾಬ್ದಾರಿಯನ್ನು ತೋರುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಅಧಿಕಾರಿಗಳ ಬೇಜವಾಬ್ದಾರಿನೋ ಅಥವಾ ಜನಪ್ರತಿನಿಧಿಗಳ ಬೇಜವಾಬ್ದಾರಿನೋ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಇದೇ ರಸ್ತೆ ಮೇಲೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಚಾರ ಮಾಡಿದ್ರು ಕೂಡ ಕಣ್ಣು ಎತ್ತಿ ನೋಡದಿರೋದು ದುರಾದೃಷ್ಟಕರ ಸಂಗತಿ. ಹೈದರಾಬಾದ್ ಹೋಗ್ತಕ್ಕಂಥ NH ಹೈವೇ ರೋಡಲ್ಲಿ ಬರ್ತಕ್ಕಂಥ ರಾಮಸಮುದ್ರ ಗ್ರಾಮದಲ್ಲಿ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿದು ಸಾರ್ವಜನಿಕರು ತಿರುಗಾಡದಂಥ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದೇ ಮುಂಭಾಗದಲ್ಲಿ ಇರ್ತಕ್ಕಂಥ ಹೈಸ್ಕೂಲ್ ಅದ, ಮಕ್ಕಳು ಹಿಂಗೆ ಹೋಗ್ಬೇಕು, ಗಾಡಿ ನೀರು ಸೆಳೆದು ಗಬ್ಬೆದ್ದು ನಾರ್ತಿದ್ದು ಇದು ಪಾಚುಗಟ್ಟಿಗೆ ಭಾಳಷ್ಟು ಜನ ಇವತ್ತು ಅದರಲ್ಲಿ ಬೀಳ್ತಕ್ಕಂಥ ಪರಿಸ್ಥಿತಿ ಅದು. ಇವತ್ತೇ ನನಗೇ ಆದಂಥ ಘಟನೆ ಅದು. ಹಾಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ನೀರನ್ನು ಸ್ವಚ್ಛಗೊಳಿಸಿ ವಾಹನ ಸವಾರಿಗೆ ಅನುಕೂಲ ಆಗಬೇಕು. ಮತ್ತು ಈ ನೀರು ಸಿಡಿದು ಅಪಘಾತ ಆಗೋ ಸಂಭವ ಅದ. ಹಂಗೇನಾದರೂ ಸಂಬಂಧಪಟ್ಟವರೇ ನೇರ ಹೊಣೆ ಹೊರಬೇಕಾಗ್ತದೆ, ಇಲ್ಲಾಂದ್ರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.